ಯೋಗ್ಯ ಅಂತ ಕೆಲವು ಮನಸ್ಸದ. ಬಟ್ ಆದರೂ ಒಂದಿಷ್ಟು ಇವ್ರು ಹೆಚ್ಚಳ ಮಾಡಿ ಸರಿ ಅದ. ಯಾಕಂದ್ರೆ ಅವರು ಮರಾಠಿಗೂ ಪ್ರೀತಿ ಮಾಡಲಿ ಕನ್ನಡಿಗರಲ್ಲ. ಇನ್ನೇನು ಬಾರ್ಡರ್ ಅಂತ ಮುಗಿದಂಗಿಲ್ಲ, ಬಾರ್ಡರನ್ನು ಮರೆತು ನಾವು ಕೂಲಿ ಬದಬೇಕಾಗ್ಯದ. ಈಗ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಒಬ್ಬ ಕನ್ನಡ ಶಾಲೆ ಚೆನ್ನಾಗಿ ನಡೆಸಿ ಅಲ್ಲಿ PUC ಕಾಲೇಜುಗಳು ಸಹಿತ ಮಾಸ್ಟರ್ ಡಿಗ್ರಿ ತನಕ ಸಹಿತ ಮಾಡಿದ್ದಾರೆ ಅಂತೇಳಿ ಒಂದು ಇದು ವರದಿ ನೋಡಿದ್ದು ನಾನು. ಅಂದರೆ ನಿಧಾನಕ್ಕೆ ಒಬ್ಬರನ್ನೊಬ್ಬರು ಗೌರವಿಸುವಂಥ, ಪ್ರೀತಿಸುವಂಥ, ಅದು ಮುಖ್ಯಪ್ಪ ಅಂತಂದ್ರೆ ಉದ್ಯೋಗ ಸೃಷ್ಟಿ ಆಯ್ತು ಅಂದರೆ ಎಲ್ಲರೂ ತಮ್ಮ ಉದ್ಯೋಗ ತೊಡಗಿದ್ರು. ಅದು ಮರಾಠಿ, ಕನ್ನಡ, ತೆಲುಗು, ಕನ್ನಡ, ಅದೇ ಕಾಲಕ್ಕೆ ಮಲಯಾಳಂ, ಕನ್ನಡ ಇವ್ಯಾವ ಮಾತು ಅಲ್ಲಿ ಬರೋದಿಲ್ಲ. ಎಲ್ಲರೂ ನಮ್ಮದಪ್ಪ ಭಾಷೆ ಸಹಜ ಅನಿಸ್ಬಿಡ್ತದೆ ನಮ್ಗೆ. ಮರಾಠಿನೂ ಎಷ್ಟೋ ನಮ್ಮಲ್ಲಿ ಮಾತಾಡ್ತಾರೆ, ಕನ್ನಡಿಗರು ಭಾಳ ಸುಂದರವಾಗಿ ಮರಾಠಿನ ಮಾತಾಡ್ತಾರೆ. ಮಹಾರಾಷ್ಟ್ರ ಜೊತೆ ಏರಿಯಾದಲ್ಲೇ ಕನ್ನಡ ಮಾತಾಡೋದು ಸಾಕಷ್ಟು ಸಿಗ್ತದೆ ನಮಗೆಲ್ಲ. ಹಾಗೆ ಆದ್ಮಾನಿಯಲ್ಲಿ, ಬಳ್ಳಾರಿಯಲ್ಲಿ ತೆಲುಗು ಮತ್ತು ಕನ್ನಡ ಎರಡನ್ನೂ ಕಲಿತ ಪರಿಣಿತ ಸಾಕಷ್ಟು ಇದ್ದಾರೆ. ಮೊದಲಿದ್ದಂಥ ಒಂದು ಆವೇಶ ಇವತ್ತು ಭಾಳಷ್ಟು ಕಡಿಮೆ ಆಗ್ಯದ. ಅದಕ್ಕೆ ಎಲ್ಲ ರಾಜ್ಯಗಳ ನೆಲಕ್ಕೆ ಅಲ್ಲಲ್ಲಿಯ ಮುಖ್ಯಮಂತ್ರಿ ಆಗಿರ್ಬೋದು, ಅಲ್ಲಿ ಜನ ಆಗಿರ್ಬೋದು, ಆಯ್ತಪ್ಪ ಮುಗಿದು ಹೋಗೋದು ಇತಿಹಾಸಗಳೇ, ಯಾವ ಸರಿಯೋ ತಪ್ಪೋ ಇದು ಕುಡ್ಕೊಂಡು ಹೋಗುವಂಥದ್ದು ನಮ್ಮದು ಹೇವಾ ರೀತಿ ಅನ್ನುವಂಥದ್ದು ಎಲ್ಲರಿಗೂ ಮೂಡಲಿಕ್ಕೆ ಅದೊಂದು ಸಂತೋಷ. ಇನ್ನಷ್ಟೇನಪ್ಪ ಅಂದ್ರೆ ಇನ್ನೂ ಸ್ವಲ್ಪ ನಮ್ಮಲ್ಲಿ ಉದಾರ ಭಾವನೆ ನಮ್ಮಲ್ಲೂ ಬರಲಿ, ಅವರಲ್ಲೂ ಬರಲಿ. ಅವರೊಂದು ಸಣ್ಣ ಬುದ್ಧಿ ತೋರಿಸಿ ನಾವು ಸಣ್ಣ ಬುದ್ಧಿ ತೋರಿಸೋ ಅವಶ್ಯಕತೆ ಇಲ್ಲ. ಅದನ್ನು ಕ್ಷಮಿಸಿ ಮುಂದೆ ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಯಾಕಂದರೆ ಇದು ಬದುಕಿದು, ಎಲ್ಲರೂ ಬದುಕದೇ ಇಲ್ಲ. ಅವ್ರು ಯಾವುದೇ ಭಾಷೆ ಬಳಸೋದು ಇದಕ್ಕೆ ನಮ್ಮ ವಿಚಾರಗಳನ್ನು, ವಿಷಯಗಳನ್ನು, ಮನಸ್ಸಿನ ನೋವುಗಳನ್ನು, ದುಃಖಗಳನ್ನು, ಭಾವನೆಗಳನ್ನು ವ್ಯಕ್ತಪಡಿಸುವ ಸಲುವಾಗಿ ಅಷ್ಟು ಸೀಮಿತಗೊಳಿಸಿ ಜೊತೆಗೆಲ್ಲರೂ ಕೂಡಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಅವರೆಲ್ಲ ಕೂಡಿ ಮಾಡಿದ್ರೆ ಬೆಳಗಾವಿ ಸಮಸ್ಯೆ ಅಂತ ಹೆಚ್ಚು ಮುಗಿದಂಗೆ ಆಗ್ಯದ್ರಿ. ಏನೋ ಮಾಡಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ.